ಈ ರೀತಿ ಕನಕಾಂಬರ ಹೂಗಳು ಗಿಡ ತುಂಬ ಬಿಡಬೇಕಂದ್ರೆ ನಾವೇನು ಮಾಡಬೇಕು ಗೊತ್ತಾ? ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಗಿಡಗಳಲ್ಲಿ ಗಿಡ ತುಂಬ ಹೂವು ಇದೆ. ನೋಡಿ, ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ ಹೂವು. ನೋಡಿ, ಗಿಡದಲ್ಲೇನು ಅಷ್ಟೊಂದು ಚೆನ್ನಾಗಿಲ್ಲ. ನೋಡಿ, ಈ ರೀತಿ ನಾನು ಕೇಳ್ತಾ ಇದ್ದೀನಲ್ಲ, ಆ ರೀತಿ ಹಣ್ಣೆಲೆಗಳಿದ್ರೆ ಅದೆಲ್ಲ ಕಿತ್ತಾಕಬೇಕು. ಮತ್ತು ಹೂವು ಬಿಡಿಸಿರ್ತೀವಲ್ಲ, ಅದು ಹೂವು ಎಲ್ಲ ಆಗೋದ್ಮೇಲೆ ಕಾಯಿ ಸಹ ಕಿತ್ತಾಕಬೇಕು ಫ್ರೆಂಡ್ಸ್. ಅದು ಕಿತ್ತಾಕಿದ್ರೆ ಮತ್ತೆ ಹೊಸ್ದಾಗಿ ಚಿಗುರು ಬರುತ್ತೆ, ಚೆನ್ನಾಗಿ ಗಿಡ ತುಂಬ ಹೂವು ಬಿಡುತ್ತೆ. ನೋಡಿ, ಈ ರೀತಿ ಇದೆಲ್ಲ ಹೂವೆಲ್ಲ ಆಗೋಗಿದೆ. ಅದೆಲ್ಲ ಕಿತ್ತಾಕಿದ್ರೆ ಚೆನ್ನಾಗಿ ಗಿಡ ತುಂಬ ಹೂವು ಬಿಡುತ್ತೆ, ಇಲ್ಲಾಂದರೆ ಗಿಡನೇ ಒಣಗೋಗುತ್ತೆ ಫ್ರೆಂಡ್ಸ್. ಇದೆಲ್ಲ ಕಿತ್ತಾಕಬೇಕು. ಹೂವು ಕೀಳ್ತಾನೆ ಹೂವು ಎಲ್ಲ ಆಗೋಗಿದ್ರೆ ಮಾತ್ರ ಕೀಳಲಿ, ಹೂವು ಇದ್ದರೆ ಕೀಳಕ್ಕೆ ಹೋಗಬೇಡಿ. ನೋಡಿ, ಎಷ್ಟು ಉದ್ದ ಇದೆ. ಈ ಥರದ್ದೆಲ್ಲ ಕಿತ್ತಾಕಬೇಕು. ನೋಡಿ, ಗಿಡಗಳಲ್ಲಿ ಮೊದಲು ಚೆನ್ನಾಗಿ ಹೂವು ಬಿಡ್ತಾಯಿತ್ತು. ಆದರೆ ನೋಡಿ, ಈ ಥರ ಇರೋದನ್ನೆಲ್ಲ ಕೀಳದೆ ಬಿಟ್ಟಿರೋದ್ರಿಂದ ಗಿಡನೇ ಸರಿಯಾಗಿ ಏಳಿಗೆನೇ ಆಗಿಲ್ಲ. ನೀರು ಬಿಡ್ತಾನೆ ಇರ್ತೀವಿ, ಗೊಬ್ಬರನೂ ಹಾಕಿದ್ದೀವಿ, ಆದರೆ ಏನು ಅಷ್ಟೊಂದು ಚೆನ್ನಾಗಿ ಬಿಟ್ಟಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವತ್ತೆಲ್ಲ ಕೀಳ್ತಾ ಇದ್ದೀನಿ. ಇದು ಕಿತ್ತಿದ್ದಾದಮೇಲೆ ಮತ್ತೆ ಚಿಗುರು ಬಂದು ಹೂವೆಲ್ಲ ಬಿಡುತ್ತಲ್ಲ, ಅವಾಗ ಮತ್ತೆ ತೋರಿಸ್ತೀನಿ ಬೇಕಾದರೆ ನೋಡಿ. ನೋಡಿ, ಇದರಲ್ಲಿ ಬೀಜ ಇರುತ್ತೆ ಫ್ರೆಂಡ್ಸ್. ಈ ಬೀಜನ ನೀವು ಮಣ್ಣಲ್ಲಿ ಚೆಲ್ಲಿದ್ರೆ ಅದು ಮತ್ತೆ ನಾರಾಗುತ್ತೆ ಫ್ರೆಂಡ್ಸ್. ಕನಕಾಂಬರ ನಾರಲ್ಲಿ ಸಿಗುತ್ತೆ, ಅದನ್ನ ನೀವು ಮತ್ತೆ ನಾಟ್ಬೋದು. ನೋಡಿ, ಈ ರೀತಿ ಬೀಜ ಇರುತ್ತೆ. ಇದೆಲ್ಲ ನೋಡಿ, ಕೀಳೋಕೆ ಮುಂಚೆ ಈ ರೀತಿ ಇತ್ತು. ಈಗೆಲ್ಲ ಕಿತ್ತ ಮೇಲೆ ನೋಡಿ ಈ ರೀತಿ ಕ್ಲೀನಾಗಿದೆ. ಮತ್ತು ಚಿಗುರು ಬಂದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್.